ಮಲೆನಾಡಿನ ಚಿಕನ್ ಫ್ರೈ. ವಾವ್! ಮಲೆನಾಡು ಅಂದ್ರೇ ಪ್ರಕೃತಿ ಸೌಂದರ್ಯದ ಜೊತೆಗೆ ಮಾಂಸಾಹಾರವು ಕೂಡ ಊಟಕ್ಕೂ ಇದು ಹೆಸರುವಾಸಿ. ಅದರಲ್ಲೂ ಈ ವಿಶೇಷವಾಗಿ ಚಿಕನ್ ಫ್ರೈ ಇರುವುದನ್ನು ಕೂಡ ನೀವು ನೋಡಬಹುದು. ಹಾಗಿದ್ರೆ ಈ ಚಿಕನ್ ಫ್ರೈನ ಅಂದರೆ ಮಲೆನಾಡು ಚಿಕನ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ. ಸುಲಭವಾಗಿ ಇದನ್ನು ಮಾಡಬಹುದು. ಸೊ ಬನ್ನಿ. ಸೊ ಇಲ್ಲಿ ಮೊದಲನೇದಾಗಿ ನಾನಿಲ್ಲಿ ಅರ್ಧ kg ಚಿಕನನ್ನು ತಗೊಂಡಿದ್ದೇನೆ. ಹಾಗೆ ಕ್ಲೀನ್ ಮಾಡಿಕೊಂಡು ಕೂಡ ಆಗಿದೆ. ಸೊ ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ಸಣ್ಣ ಸಣ್ಣ ಪೀಸಸ್ಗಳನ್ನು ಹಾಗೆ ಕಟ್ ಮಾಡ್ಕೊಂಡಿದ್ದು. ನೀವು ಬೇಕು ಸ್ವಲ್ಪ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ಸೊ ಬನ್ನಿ ಇದನ್ನು ಸೈಡಲ್ಲಿಡುವ. ಈಗ ಒಂದು ಸಣ್ಣದಾಗಿರುವಂಥ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 4 ಟೊಮೆಟೊವನ್ನು ಹಾಕೋಬೇಕು. ನಿಮಗೆ ಬೇಕಿದ್ರೆ ದೊಡ್ಡ ಟೊಮೆಟೊ ಆಗಿದ್ರೆ ನೀವು 2 ಕೂಡ ತಗೊಳ್ಬೋದು. ನನಗಿಲ್ಲಿ ಟೊಮೆಟೊ ಸಣ್ಣದಾಗಿರೋದ್ರಿಂದ ನಾನು 4 ಟೊಮೆಟೊವನ್ನು ತಗೊಂಡಿದ್ದೇನೆ. ಈಗ ಈ ಟೊಮೆಟೊವನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು, ಅಂದರೆ ಪೇಸ್ಟ್ ಮಾಡ್ಕೋಬೇಕು ಈ ಟೊಮೆಟೊವನ್ನು. ಸೊ ನೀರೆಲ್ಲ ಹಾಕಬಾರ್ದು, ಹಾಗೆಯೇ ಟೊಮೆಟೊವನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಟೊಮೆಟೊ ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು, ಈ ರೀತಿ ಪೇಸ್ಟ್ ಥರ ಮಾಡ್ಕೋಬೇಕು ಮೊದಲನೇದಾಗಿ. ಈಗ ಇದನ್ನು ಕೂಡ ಒಂದು ಸೈಡಲ್ಲಿ ಇಡೋಣ. ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಅದಕ್ಕೆ ಪ್ಯಾನನ್ನು ಇಟ್ಟು ಈ ಪ್ಯಾನಿಗೆ 1-2 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೋಬೇಕು. ಸೊ ಇಲ್ಲಿ ಗ್ಯಾಸ್ ಕೂಡ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. 2 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಹಾಕೋಬೇಕು. ಹಾಗೆ 1.5 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಹಾಕೋಬೇಕು. ಹಾಗೆ 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನಾನು ಹಾಕುವಂಥ ವಿಡಿಯೋ ಸುಲಭವಾಗಿರೋದ್ರಿಂದ ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸ್ಕೊಂಡು ಈ ಚಾನಲ್ಗಳಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಹಾಗಾಗಿ ನೀವು ಇದನ್ನು ಮಿಸ್ ಮಾಡದೆ ನೀವು ನೋಡಬಹುದು. ಸೊ ಈಸಿಯಾಗಿರುವಂಥ ರೆಸಿಪಿಗಳನ್ನು ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರುತ್ತೇನೆ. ಹಾಗಾಗಿ ನೀವು ಮಿಸ್ ಮಾಡದೆ ನೀವು ಆ ವಿಡಿಯೋಗಳನ್ನು ಪೂರ್ತಿಯಾಗಿ ನೀವು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ನೋಡಿ ಇದು ರೆಡಿ ಆಗ್ತಾ ಬಂದಿದೆ. ಸೊ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಅದೇ ಗ್ಯಾಸ್ ಮೇಲೆ ಈಗ ಒಂದು ಅಗಲವಾಗಿರುವಂಥ ಪ್ಯಾನನ್ನು ಇಟ್ಟು, ಅಂದರೆ ಬಾಣಲೆಯನ್ನು ಇಟ್ಟು, ಈ ಬಾಣಲೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ನಂತರ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ 2 ಕಟ್ ಮಾಡಿಟ್ಟಂಥ ಈರುಳ್ಳಿ ಹಾಗೂ 4 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು, ಈರುಳ್ಳಿ ದೊಡ್ಡದಾಗಿದ್ದರೆ 2 ತಗೊಳ್ಬೋದು, ಅಥವಾ ಸಣ್ಣದಾಗಿದ್ದರೆ 3 ಈರುಳ್ಳಿಯನ್ನು ಕೂಡ ತಗೊಳ್ಬೋದು. ಅದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕಿ, ಈಗ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಸ್ಮೂತ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಒಂದ್ಸಲ ಇನ್ನೊಮ್ಮೆ ಫ್ರೈ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದಂತಹ ಚಿಕನನ್ನು ಇದಕ್ಕೆ ಹಾಕ್ಕೋಬೇಕು. ಎಲ್ಲ ಚಿಕನನ್ನು ಹಾಕಿದ ನಂತರ 3 ಲವಂಗ ಹಾಗೂ 3 ಸಣ್ಣದಾಗಿರುವಂಥ ಚಕ್ಕೆ ಪೀಸನ್ನು ಹಾಕ್ಕೋಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನು ಕೂಡ ಹಾಕ್ಕೋಬೇಕು. ಹಾಗೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು, ನಂತರ ಇದಕ್ಕೆ ಆವಾಗಲೇ ಗ್ರೈಂಡ್ ಮಾಡಿಕೊಂಡಿಟ್ಟಂಥ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಮಲೆನಾಡು ಚಿಕನ್ ಫ್ರೈ ಅಂದರೆ ಸುಮ್ಮನೆ ಸೂಪರಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ನೀವು ಕೂಡ ಈ ಮಲೆನಾಡು ಶೈಲಿ ಚಿಕನ್ ಫ್ರೈನ ಟ್ರೈ ಮಾಡದಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರ್ ಆ್ಯಂಡ್ ಸಖತ್ ಟೇಸ್ಟು ಕೂಡ. ಸೊ ಅಷ್ಟೇ ಡಿಫ್ರೆಂಟಾಗಿ ಕೂಡ ಇದನ್ನು ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಇನ್ನು ಈ ಚಿಕನ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆಗುವ ತನಕ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಇದು ರೆಡಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ನೀರನ್ನು ಹಾಕ್ಕೋಬೇಕು, ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಟೊಮೆಟೊ ಪೇಸ್ಟ್ ಮಾಡಿಟ್ಟಂತಹ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಅದೇ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ನೀವು ನೋಡ್ಬೋದು, ಈಗ ಇದು ರೆಡಿಯಾಗಿದೆ. ಈಗ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನಂತರ 10ರಿಂದ 15 ನಿಮಿಷದವರೆಗೆ ಇದನ್ನು ಕುದಿಲಿಕ್ಕೆ ಬಿಡಬೇಕು, ಅಂದರೆ ಚಿಕನ್ ಬೇಯಲಿಕ್ಕೆ ಬಿಡಬೇಕು. 10ರಿಂದ 15 ನಿಮಿಷದಾದ ನಂತರ ನಾವು ಆವಾಗಲೇ ಹುರಿದುಕೊಂಡಿಟ್ಟಂತಹ ಪೌಡ್ರ್ಗಳನ್ನು ಇದಕ್ಕೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಶ್ರಣ ಮಾಡಿದರೆ ಸಾಕು.
ಮತ್ತು ಚಿಕನ್ ಫ್ರೈ ರೆಡಿ ಆಗುತ್ತೆ, ಅಂದರೆ ಮಲೆನಾಡು ಚಿಕನ್ ಫ್ರೈ ರೆಡಿ ಆಗುತ್ತೆ. ಈಗ 15 ನಿಮಿಷ ಆಗಿದೆ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ. ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಈಗ ಚೆನ್ನಾಗಿ ಬೆಂದಿದೆ. 15 ನಿಮಿಷದಲ್ಲಿ ಚಿಕನ್ ಬೇಯುತ್ತೆ. ಚಿಕನ್ ಬೇಯಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿರೋದಿಲ್ಲ. 15 ನಿಮಿಷದಲ್ಲಿ ಚಿಕನ್ ರೆಡಿಯಾಗಿ ಬರುತ್ತೆ, ಅಂದರೆ ಬೆಂದು ಬಿಡುತ್ತೆ. ಈಗ ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇದು ಮುಟ್ಲಿಕ್ಕಾಗೋದಿಲ್ಲ, ಬಿಸಿ ಉಂಟು, ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇಷ್ಟಾದ ನಂತರ ನೆಕ್ಸ್ಟ್ ಹುರಿದಿಟ್ಟಂತಹ ಈ ಪೌಡ್ರ್ಗಳನ್ನು ಇದಕ್ಕೆ ಹಾಕೋಬೇಕು. ಸೊ ಆದಷ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಮಾಡಿ, ಇದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೋಡಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಕೂಡ ಗಟ್ಟಿ ಆಗ್ತಾ ಬರುತ್ತೆ. ಅದಕ್ಕೆ ನೀವು ನೀರನ್ನು ಸ್ವಲ್ಪವೇ ಹಾಕ್ಕೊಂಡು ಬೇಯಿಸುವಾಗ ನೀರನ್ನು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಇಲ್ಲದಿದ್ದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಇದು ಡ್ರೈ ಆಗಲಿಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ. ಹಾಗಾಗಿ ಚಿಕನ್ ಬೇಯಿಸುವಾಗ ಸ್ವಲ್ಪ ನೀರು ಹಾಕಿದರೆ ಸಾಕು. ಮತ್ತು ಚಿಕನಲ್ಲೇ ಬೇಯಿಸುವಾಗ ನೀರು ಅದು ಬಿಡುತ್ತೆ ಬೇಯುವಾಗ. ಈಗ ನೋಡಿ ಇದು ಚೆನ್ನಾಗಿ ಡ್ರೈ ಆಗ್ತಾ ಬಂದಿದೆ. ಈ ರೀತಿ ಇದನ್ನು ಮಾಡ್ಕೋಬೇಕು. ನೋಡಿ ಈಗ ಚಿಕನ್ ಫ್ರೈ ರೆಡಿಯಾಗಿದೆ. ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕೋಬೇಕು, ಅಥವಾ ಹುಳಿನೂ ಕೂಡ ಹಾಕೋಬೋದು. ಹುಳಿಯನ್ನು ನೆನೆಸಿಬಿಟ್ಟು ಅದನ್ನು ಕೂಡ ಅದರ ನೀರನ್ನು ತೆಗೆದು ಕೂಡ ಇದಕ್ಕೆ ಹಾಕ್ಕೋಬೋದು. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದರಿಂದ. ಈಗ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ಸ್ವಲ್ಪ ನನಗೆ ಗ್ರೇವಿ ಥರ ಬೇಕು, ಹಾಗಾಗಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ನಿಮಗೆ ಈ ಚಿಕನ್ ಫ್ರೈ ಡ್ರೈ ಆಗಿ ಇರಬೇಕಂತಿದ್ರೆ ನೀವು ಈ ಚಿಕನ್ ಫ್ರೈ ಡ್ರೈ ಆಗಿ ಕೂಡ ಸರ್ವ್ ಮಾಡ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ನನಗೆ ಗ್ರೇವಿ ಥರ ಬೇಕು, ಅದಕ್ಕೆ ನಾನು ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದೊಂದು 5 ನಿಮಿಷ ಕುದಿ ಬಂದರೆ ಸಾಕು. 5 ನಿಮಿಷ ಆಗೋ ತನಕ ಇದನ್ನು ಕುದಿ ಬರಲಿಕ್ಕೆ ಬಿಡುವ. ಸೊ ನಿಮಗೆ ಗ್ರೇವಿ ಥರ ಬೇಕು ಅಂತಂದರೆ ಈ ಥರ ಮಾಡ್ಕೋಬೇಕು. ನಿಮಗೆ ಚಿಕನ್ ಫ್ರೈ ಡ್ರೈ ಆಗಿರಬೇಕಂದ್ರೆ ಆವಾಗಲೇ ತೋರಿಸಿದಾಗೆ ನೀರು ಹಾಕೋಬಾರ್ದು, ಡ್ರೈ ಆಗಿ ಮಾಡ್ಕೋಬೇಕು. ಈಗ 5 ನಿಮಿಷ ಆಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೇಕು. ಸೊ ಫೈನಲ್ ಆಗಿ ಈಗ ಚಿಕನ್ ಫ್ರೈ ರೆಡಿಯಾಗಿದೆ. ಮಲೆನಾಡಿನ ಚಿಕನ್ ಫ್ರೈ ರೆಡಿಯಾಗಿದೆ, ಅದ್ಭುತ ಟೇಸ್ಟ್ ಹಾಗೂ ಸಖತ್ ರುಚಿಯೊಂದಿಗೆ. ಸೊ ತುಂಬಾ ರುಚಿಯಾಗಿರುವಂಥ ಮಲೆನಾಡು ಶೈಲಿಯ ಚಿಕನ್ ಫ್ರೈ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ಇದನ್ನೀಗ ಸ್ವಲ್ಪ ಮುಚ್ಚಿಟ್ಟು ಈಗ ಗ್ಯಾಸನ್ನು ಆಫ್ ಮಾಡೋಣ. ಇದು ಇನ್ನೂ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಸರ್ವ್ ಮಾಡಿದರೆ ಸಾಕು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿದರೆ ಅಷ್ಟು ಟೇಸ್ಟ್ ಬರೋಲ್ಲ. ಅದಕ್ಕೆ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಇದನ್ನು ಸರ್ವ್ ಮಾಡಬೇಕು. ಸೂಪರಾಗಿ ಟೇಸ್ಟ್ ಬರುತ್ತೆ. ಅದ್ಭುತ ರುಚಿಯ ಹಾಗೂ ಸಖತ್ ಟೇಸ್ಟ್ ಆಗಿರುವಂತಹ ಮಲೆನಾಡು ಚಿಕನ್ ಫ್ರೈ ಈಗ ರೆಡಿಯಾಗಿದೆ. ಹಾಗೂ ತುಂಬ ರುಚಿಯಾಗಿರುವಂಥ ಚಿಕನ್ ಫ್ರೈ, ಸಖತ್ ಟೇಸ್ಟು ಕೂಡ ಇದು. ಇನ್ನು ಈ ಚಿಕನ್ ಫ್ರೈಯನ್ನು ಅನ್ನ, ರೊಟ್ಟಿ, ಚಪಾತಿ ಅಥವಾ ದೋಸೆಯೊಂದಿಗೂ ಇನ್ನು ಪೂರಿಯೊಂದಿಗೆ ಅದ್ಭುತವಾಗಿರುವಂಥ ಕಾಂಬಿನೇಷನ್ ಆಗಿರುತ್ತದೆ. ಸೊ ಹಾಗಾಗಿ ನೀವು ಕೂಡ ಈ ಮಲೆನಾಡು ಚಿಕನ್ ಫ್ರೈನ ಒಮ್ಮೆ ಟ್ರೈ ಮಾಡಿ. ಸಖತ್ ಟೇಸ್ಟ್ ಹಾಗೂ ಅದ್ಭುತ ರುಚಿಯ ಹಾಗೂ ಡಿಫ್ರೆಂಟಾಗಿ ಮಾಡುವಂತಹದ್ದು ರೆಸಿಪಿ. ತುಂಬಾ ಸುಲಭ, ಡಿಫ್ರೆಂಟ್ ಆಗಿದ್ದರೂ ಅದ್ಭುತ ಟೇಸ್ಟ್ ಹಾಗೂ ಸಖತ್ತಾಗಿರುತ್ತೆ. ಹಾಗೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಲೆನಾಡು ಶೈಲಿಯ ಚಿಕನ್ ಫ್ರೈನ ಹೇಗೆ ಮಾಡಬಹುದು ಅಂತ. ಹಾಗೆ ಡಿಫ್ರೆಂಟಾಗಿ ಹಾಗೆ ಅದ್ಭುತ ಟೇಸ್ಟಿ ಆಗಿರುವಂಥದ್ದು ಮಲೆನಾಡು ಚಿಕನ್ ಫ್ರೈ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಮಲೆನಾಡು ಚಿಕನ್ ಫ್ರೈ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಚಾನಲ್ನಲ್ಲಿ ಬರುವಂತಹ ಈಸಿ ರೆಸಿಪಿಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಅದ್ಭುತ ಹಾಗೂ ಟೇಸ್ಟಿ ಹಾಗೂ ಸಖತ್ತಾಗಿರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಹೊಸ ವಿಡಿಯೋದ ಮೂಲಕ ಸಿಗೋಣ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.